ವಸಂತ ಗೀತ ಆದ್ಮೇಲೆ ದೊರೆ ಭಗವಾನ್ ಕಾಂಬಿನೇಷನ್ ಅಲ್ಲಿ ರಾಜ್ಕುಮಾರ್ ಇನ್ನೊಂದು ಸಿನಿಮಾ ಬಂದಿರ್ಲಿಲ್ಲ. ಯಾಕೆ ಈ ಹೊಸ ಬೆಳಕು ಮಾಡಬಾರದು? ಎರಡು ಕನಸು ಗೆದ್ದಿದ್ರಿಂದ ಒಂದು ಧೈರ್ಯ ಬಂದಿತ್ತು. ಸರಿತಾ ಇದ್ರಲ್ಲಿ ನಾಯಕಿ ಆದ್ರು, ಯಾರು ಡೆಲ್ಲಿನಲ್ಲಿ ಒಬ್ಳು ಹೀರೋಯಿನ್ ಅಂತ ಅನ್ನುವಾಗ ಮಮತಾ ರಾವ್. ಕುವೆಂಪು ಅವರು ಬೇರೆ ಯಾವುದೋ ಅರ್ಥದಲ್ಲಿ ಬರೆಸಿದ ಹಾಡು ಸಿನಿಮಾಗೆ ತುಂಬಾ ಸೂಟ್ ಆಯ್ತದು. ಬಹಳ ಅದ್ಭುತವಾದಂತ ಹಾಡು ಅಂತಂದ್ರೆ ಕಣ್ಣೀರ ಧಾರೆ ಇದೇಕೆ ಪುನೀತು ರಾಜ್ಕುಮಾರ್ ಆಕ್ಟ್ ಮಾಡೋದು ನೋಡಿ ಅಳಕ್ ಶುರು ಮಾಡಿದ್ರು. ನಿಜವಾಗ್ಲೂ ಕಣ್ಣು ಹೊಡಿದಪ್ಪನಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತೊಂದು ಪ್ರಮುಖ ಸಿನಿಮಾ ಅಂತ ಹೇಳಿದ್ರೆ ಹೊಸ ಬೆಳಕು ಸಿನಿಮಾ. ಸರಿತಾ ಅವರು ನಾಯಕಿಯಾಗಿ ಅಭಿನಯಿಸಿದಂತ ಸಿನಿಮಾ. ಜೊತೆಗೆ ಇದರಲ್ಲಿ ನಟಿ ರಕ್ಷಿತಾ ಪ್ರೇಮ್ ಅವರ ತಾಯಿ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಪಾತ್ರವನ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಬಗ್ಗೆ ಕೆಲವು ನೆನಪುಗಳನ್ನ ಹಂಚಿಕೊಳ್ಳೋದಿದ್ರೆ ಸರ್. ಎರಡು ಕನಸು ವಾಣಿಯವರ ಕಾದಂಬರಿ ಆದಂತ ಸಿನಿಮಾ. ಅದನ್ನು ಮಾಡುವಾಗ್ಲೇನೆ ಈ ಹೊಸ ಬೆಳಕು ಕಾದಂಬರಿಯನ್ನು ಕೂಡ ಪಾರ್ವತಮ್ಮ ಓದಿದ್ರು. ಅದು ಒಂದೆರಡು ಸಲ ಪ್ರಸ್ತಾಪ ಆಗಿತ್ತು. ಬಟ್ ನಿರ್ಮಾಪಕರು ಯಾರಾದ್ರೂ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಯಾವಾಗ ಪಾರ್ವತಮ್ಮನೇ ಸ್ವತಃ ಸಿನಿಮಾಗಳನ್ನ ಮಾಡಕ್ ಶುರು ಮಾಡಿದ್ರು, ಅವರೇ ಪ್ರೊಡಕ್ಷನ್ ಯೂನಿಟ್ ಶುರು ಮಾಡಿದ್ರು. ಯಾಕೆ ಈ ಹೊಸ ಬೆಳಕು ಮಾಡಬಾರದು? ಎರಡು ಕನಸು ಗೆದ್ದಿದ್ರಿಂದ ಒಂದು ಧೈರ್ಯ ಬಂದಿತ್ತು. ಸೊ ಫ್ರೇಮ್ ಇಲ್ಲದೆ ಇರುವ ಕಾದಂಬರಿಯನ್ನ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಒಂದು ವಸಂತ ಗೀತ ಆದ್ಮೇಲೆ ದೊರೆ ಭಗವಾನ್ ಕಾಂಬಿನೇಷನ್ ಅಲ್ಲಿ ರಾಜ್ಕುಮಾರ್ ಇನ್ನೊಂದು ಸಿನಿಮಾ ಬಂದಿರ್ಲಿಲ್ಲ. ಅವರು ಕೇಳ್ತಾನೆ ಇದ್ರು ಒಂದು ಸಿನಿಮಾ ನಮಗ್ ಕೊಡಿ ಅಂತ. ಎರಡು ಸಿನಿಮಾ ಅದಕ್ಕಿಂತ ಮುಂಚೆ ಬಂದಿದ್ದು ಹಾವಿನ ಹೆಡೆ ಆಗ್ಲಿ, ನೀನನ್ನ ಗೆಲ್ಲಲಾರೆ ಆಗ್ಲಿ ಒಂಥರ ಕಾದಂಬರಿ ಆಧಾರಿತ ಸಿನಿಮಾ ಅಲ್ಲ, ಕೌಟುಂಬಿಕ ಸಿನಿಮಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ರಾಜ್ಕುಮಾರ್ ಇಂದ ಅನ್ನುವ ಕಾರಣಕ್ಕೆ ಇದನ್ನ ಮಾಡಿದ್ರು. ಅವಾಗ ಸೇಮ್ ಮತ್ತೆ ಇದೇ ಸಮಸ್ಯೆ. ಹೊಸ ಬೆಳಕು ಓದ್ದಾಗ್ಲೂ ಇದರಲ್ಲೂ ಹಾಗೇನೆ ಅಂದ್ರೆ ಒಂಥರ ನಾಯಕ ಪ್ರಧಾನ ಸಿನಿಮಾ ಅಲ್ಲ, ಇದು ನಾಯಕಿ ಪ್ರಧಾನವಾದಂತಹ ಸಿನಿಮಾ. ಆದ್ರೆ ಈ ಸಲ ಹೋದ್ಸಲದಷ್ಟು ಜಗಳ ಆಗಿಲ್ಲ. ಯಾಕೆ ಅಂತಂದ್ರೆ ಎರಡು ಕನಸು ಗೆದ್ದಿರುವ ಎಕ್ಸಾಂಪಲ್ ಇತ್ತು. ಅಂದ್ರೆ ಈ ತರದ ಪಾತ್ರವನ್ನ ಮಾಡ್ತಾ ಇದ್ರು. ಈಗ ಇದರಲ್ಲಿ ನೀನನ್ನ ಗೆಲ್ಲಲಾರೆಯಲ್ಲಿ ಮಂಜುಳಾ ನಾಯಕಿಯಾಗಿ, ಹಾವಿನ ಹೆಡೆಯಲ್ಲಿ ಸುಲಕ್ಷಣಾ ನಾಯಕಿಯಾಗಿದ್ರು. ಯಾರು ನಾಯಕಿ ಆಗಬಹುದು ಅಂತ ಅನ್ನುವಾಗ ಅಂದ್ರೆ ಸಾಮಾನ್ಯಕ್ಕೆ ಈಗ ಎರಡು ಕನಸು ಪೇರ್ ಮಂಜುಳಾನ ಕಂಟಿನ್ಯೂ ಮಾಡಬಹುದು ಅಂತ ಒಂದು ಇದಕ್ಕಿದ್ದಂತಹ ಅವಕಾಶ. ಇನ್ನೊಂದು ಕೆರಳದ ಸಿಂಹದಲ್ಲಿ ನಾಯಕಿ ಆಗಿದ್ದಂತ ಸರಿತಾ. ಸೊ ಒಂದು ಪಾರ್ವತಮ್ಮ ನಂಗೆ ಹೇಳಿದ ಮಾತೇನು ಅಂತಂದ್ರೆ, ನಾವು ಮಂಜುಳಾ ನಾವು ಅನ್ಕೊಂಡಿದ್ವಿ, ಆದ್ರೆ ಏನಂದ್ರೆ ಎರಡು ಕನ್ಸಿಗೆ ಜನ ಕಂಪೇರ್ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ರಾಜ್ಕುಮಾರ್ ಮಂಜುಳಾ ಅಂತ ಅನ್ಕೊಂಡ್ರೆ ಮತ್ತೆ ಅದು ಹೇಗೆ ಟ್ರಯಾಂಗಲ್ ಲವ್ ಸ್ಟೋರಿನ ಇದು ಟ್ರಯಾಂಗಲ್ ಲವ್ ಸ್ಟೋರಿ. ಸೊ ಮತ್ತೆ ಅದು ಏನಂದ್ರೆ ಒಂದ್ ಸಿನಿಮಾ ತರ ಇನ್ನೊಂದ್ ಸಿನಿಮಾ ಅಂತ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾರಣಕ್ಕೆ ಮಂಜುಳಾ ಬೇಡ ನಾವು ಅಂತ ಸರಿತಾನ ನಾವು ಅನ್ಕೊಂಡ್ವಿ ಅಂತ ಹೇಳಿ ಸರಿತಾ ಇದ್ರಲ್ಲಿ ನಾಯಕಿ ಆದ್ರು. ಆಮೇಲೆ ಇನ್ನೊಂದು ತಂಗಿಯ ಪಾತ್ರಕ್ಕೆ ಸುಧಾ ಸಿಂಧೂರ್ ಅವ್ರು ತಪ್ಪಿದ ತಾಳದಲ್ಲಿ ಇದ್ರು. ಅಶ್ವಥ್ ಇದಕ್ಕೆ ಬಹಳ ಪ್ರಧಾನವಾದ ಪಾತ್ರವನ್ನ ಮಾಡಿಕೊಂಡು ಬಂದ್ರು. ಸೊ ಯಾರು ಕ್ಯಾಮ್ರಾಮ್ಯಾನ್ ಅಂದಾಗ ಮಧುಸೂದನ್ ಮಾಡ್ತಾ ಇದ್ದಿದ್ರು. ಮಧುಸೂದನ್ ಬೇರೆ ಡೇಟ್ಸ್ ಇರ್ಲಿಲ್ಲ. ಅವಾಗ BC ಗೌರಿಶಂಕರ್ ಮಾಡಬಹುದು ಅಂದ್ರು. ಗೌರಿಶಂಕರ್ ಆಗಿನೂ ಡೆಲ್ಲಿಯಿಂದ ಬಂದಿದ್ರು. ಡೆಲ್ಲಿಯಿಂದ ಬಂದಾಗ ಅವರು ಡೆಲ್ಲಿಯಲ್ಲಿ ಕೆಲವು ಬಹಳ ನಿಮ್ಗೆ ನವೆಂಬರ್ ಡಿಸೆಂಬರ್ ಡೆಲ್ಲಿ ಬಹಳ ಚೆನ್ನಾಗಿರುತ್ತೆ ಕೆಲವು ಸೀಕ್ವೆನ್ಸ್ಗೆ. ಅಲ್ಲಿ ಒಂದು ಶಾರ್ಟ್ ತೆಗೆಯೋಣ. ಅವಾಗ ಇನ್ನೊಬ್ಬ ಹೀರೋಯಿನ್ ಯಾರು ಡೆಲ್ಲಿನಲ್ಲಿ ಒಬ್ಳು ಹೀರೋಯಿನ್ ಅಂತ ಅನ್ನುವಾಗ ಮಮತಾ ರಾವ್. ಸೊ ಮಮತಾ ರಾವ್ ಜೀವನದಲ್ಲಿ ಅದೊಂದು ಬಹಳ ದೊಡ್ಡದು. ಮಮತಾ ರಾವ್ ತುಂಬಾ ಕಡೆ ಹೇಳ್ಕೊಂಡಿದ್ದಾರೆ. ರಾಜ್ಕುಮಾರ್ ಇದರಲ್ಲಿ ಒಂಥರ ಹೈಫೈ ಕಲ್ಚರ್ ಇಂದ ಬಂದಿರುವಂತ ಹೀರೋಯಿನ್ ಅಂತ ಅನ್ನುವಾಗ ಮಮತಾ ರಾವ್ ಪ್ರಾಯ ಅಂತರಾಳ ಈ ತರ ಸಿನಿಮಾಗಳಲ್ಲಿ ಮಾಡಿದ್ರು. ಒಂದು ಬಹಳ ವಿಶೇಷ ಅಂತಂದ್ರೆ ರಾಜ್ಕುಮಾರಿ ಮಮತಾ ರಾವ್ ನಾಯಕಿ ಆದ ಹಾಗೆ ಅವ್ರ ಮಗಳು ರಕ್ಷಿತಾ ಅಪ್ಪುಗ್ ನಾಯಕಿ ಆದ್ರು ಮುಂದೆ. ಅದೊಂಥರ ಕಂಟಿನ್ಯೂಷನ್. ಆವಾಗ ಒಂದ್ ಥರದಲ್ಲಿ ಈ ಆರ್ಕೆಸ್ಟ್ರಾಗಳು ತುಂಬಾ ಫೇಮಸ್ ಆಗ್ತಿದ್ ಕಾಲ. ಹಳ್ಳಿನಲ್ಲೂ ಆರ್ಕೆಸ್ಟ್ರಾಗಳು
ಈ ಆರ್ಕೆಸ್ಟ್ರಾಗಳಿಗೆ ಬೇಕಾದಂತ ಒಂದು ಸಾಂಗ್ ಅಂತ ಅನ್ನುವಾಗ ಹೊಸ ಬೆಳಕು ಮೂಡುತ್ತಿದೆ ಸೃಷ್ಟಿಯಾಗಿತ್ತು. ಅದು ಆಲ್ಮೋಸ್ಟ್ ಒಂದು 30 ವರ್ಷ ಎಲ್ಲ ಆರ್ಕೆಸ್ಟ್ರಾದಲ್ಲೂ ಹಾಡನ್ನ ಹಾಡಿದ್ದಾರೆ. ಆಮೇಲೆ ಪ್ರತಿ ವರ್ಷ ಹೊಸ ವರ್ಷ ಶುರುವಾಗುವಾಗ ರಾತ್ರಿ 12 ಗಂಟೆಗೆ ಆಕಾಶವಾಣಿಯವರು ದೂರದರ್ಶನವರು ಈ ಹಾಡನ್ನ ತಪ್ಪದೆ ಹಾಕಿದ್ದಾರೆ. ಹೊಸ ಬೆಳಕು ಇದು ರಂಗರಾವು ಇದರ ಮ್ಯೂಸಿಕ್ ಡೈರೆಕ್ಟರ್. ಸಾಮಾನ್ಯಕ್ಕೆ ರಂಗರಾವು ಬಿಂಪಲಾಸ್ ಅಥವಾ ಅಭೇರಿ, ದಕ್ಷಿಣಾದಿಯಲ್ಲಿ ಅಭೇರಿ ರಾಗವನ್ನು ತುಂಬ ಬಳಸ್ತಾರೆ. ಇದರಲ್ಲಿ ಅವರು ತೆರೆದಿದೆ ಮನೆ ಓ ಬಾ ಅತಿಥಿ ಕುವೆಂಪು ಕವಿತೆಯನ್ನ ಈ ರಾಗದಲ್ಲಿ ಬಳಸ್ಕೊಂಡಿದ್ದಾರೆ. ಮತ್ತೆ ಅದು ಈ ರಾಗದಲ್ಲಿ ಅವರದ್ದು ಬಹಳ ಇವಳೆ ವೀಣಾಪಾಣಿಯಿಂದ ಹಿಡಿದು ವಿರಹ ನೂರು ನೂರು ತರಹ, ಹೂವು ಚೆಲುವೆಂದ ನನ್ನಂದಿತು, ಬಣ್ಣ ನನ್ನ ಮಲವಿನ ಬಣ್ಣ ಎಲ್ಲ ಈ ರಾಗದಲ್ಲಿ ರಂಗರಾವ್ ಕಂಪೋಸ್ ಮಾಡಿರೋ ಬಹಳ ಫೇಮಸ್ ಹಾಡುಗಳು. ಅದು ಸೂಪರ್ ಹಿಟ್ ಕೂಡ ಆಯ್ತು. ತೆರೆದಿದೆ ಮನೆ ಒಬ್ಬ ಅತಿಥಿ ಕುವೆಂಪು ಅವರು ಬೇರೆ ಯಾವುದೋ ಅರ್ಥದಲ್ಲಿ ಬಳಸಿದ ಹಾಡು ಸಿನಿಮಾಗೆ ತುಂಬಾ ಸೂಟ್ ಆಯ್ತು. ಅದು ಯಾಕಂದ್ರೆ ಅಲ್ಲಿ ಹೊಸ ಬೆಳಕು ಕೂಡ ಬರುತ್ತೆ. ಅದು ಚೆಲುವೆಯೇ ನಿನ್ನ ನೋಡಲು ಒಂದು ಬಹಳ ಇಂಟ್ರೆಸ್ಟಿಂಗ್ ಸಾಂಗು. ರವಿ ನೀನು ಆಗಸದಿಂದ ಇದರಲ್ಲಿ ಒಂಥರ ಆಲಾಪ್ ಇಟ್ಕೊಂಡು ಮಾಡಿದಂತ ಹಾಡು, ಬಹಳ ಅದ್ಭುತವಾದಂತ ಹಾಡು ಅಂತಂದ್ರೆ ಕಣ್ಣೀರ ಧಾರೆ ಇದೇಕೆ ಇದೇಕೆ. ಅದು ಲಲಿತ್ ರಾಗದಲ್ಲಿ ಒಂದು ಪಾಕಿಸ್ತಾನಿ ಗಜಲ್. ಅದು ಅದನ್ನು ತುಂಬಾ ಅದ್ಭುತವಾಗಿ ರಂಗರಾಯರು ಮಾಡಿದ್ರು. ರಂಗರಾಯರಿಗೆ ಇದು ಒಂದು ರೀತಿಯಲ್ಲಿ ಹೊಸ ಬೆಳಕು ಒಂಥರ ರೀಇಂಟ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ. ಇದರಲ್ಲಿ ಅವರು ದೃಷ್ಟಿ ಕಳ್ಕೊಂತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಕಳ್ಕೊಂತಾರೆ, ನಾಟಕ ಆಡ್ತಾರೆ. ಸೊ ಪುನೀತ್ ಇದರಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡೋದು ನೋಡಿ ಅಳಕ್ ಶುರು ಮಾಡೋದು, ನಿಜವಾಗ್ಲೂ ಕಣ್ಣು ಹೊಡಿದಪ್ಪನಿಗೆ. ಪುನೀತ್ ಆಮೇಲೆ ನನ್ನ ಹತ್ರ ಒಂದ್ಸಲ ಹೇಳಿದ್ರು ಅದನ್ನ, ಅಂದ್ರೆ ಹೆಂಗೆ ಇವರು ಕ್ಯಾರೆಕ್ಟರ್ ಮಾಡಕ್ ರೆಡಿ ಮಾಡ್ಕೊಳ್ತಾ ಇದ್ರು ಒಂದು ಪಾತ್ರಕ್ಕೆ, ಅಂದ್ರೆ ನಾವು ಅದನ್ನ ಈ ಸಿನಿಮಾ ನೋಡಿ ಕಲ್ತ್ಕೊಂಡೆ ನಾನು ಅಂತ ಹೇಳಿ. ಸರಿತಾ ಕೂಡ ಬಹಳ ಅದ್ಭುತವಾದ, ಸರಿತಾ ಕೂಡ ಕಣ್ಣಲ್ಲೇ ತುಂಬಾ ಅದ್ಭುತವಾದ ಅಭಿನಯವನ್ನ ಮಾಡಿದ್ದಾರೆ. ಸೊ ನಿಮ್ಗೆ ದಾಖಲೆಯ ದೃಷ್ಟಿಯಿಂದ ಇದು 2 ಕನಸುವಷ್ಟು ಯಶಸ್ವಿ ಸಿನಿಮಾ ಅಲ್ಲ. ಸೊ ಅದು 4 ಥಿಯೇಟರ್ಗಳಲ್ಲಿ 25 ವಾರ ಓಡ್ತು, 10 ಥಿಯೇಟರ್ಗಳಲ್ಲಿ 100 ಡೇಸ್ ಓಡ್ತದು. ಆಮೇಲೆ ಇದು ಒಂದು ರೀತಿಯಲ್ಲಿ ಗೋಕಾಕ್ ಚಳುವಳಿಗೆ ಒಂಥರ ಈ ಸಿನಿಮಾ ಆಗುವ ಟೈಮ್ನಲ್ಲೇ ಗೋಕಾಕ್ ಚಳುವಳಿಯ ಸೃಷ್ಟಿ ಆಗಿದ್ದು. ಸೊ ಈ ಹೊಸ ಬೆಳಕು ದಿನದ ಶತದಿನೋತ್ಸವದಲ್ಲೇ ಒಂದು ಭಾಷೆಯ ಚಳುವಳಿ ಆಗ್ಬೇಕು ಅನ್ನೋ ಕೂಗು ಬಂದಿದ್ದು, ಮುಂದೆ ಅದು ದೊಡ್ಡ ಸ್ವರೂಪವನ್ನು ಕೂಡ ಪಡ್ಕೊಂಡಿದ್ದು. ಹಾಗಾಗಿ ಹೊಸ ಬೆಳಕು ಒಂದು ಬಹಳ ಮುಖ್ಯವಾದ ಸಿನಿಮಾ ರಾಜ್ಕುಮಾರ್ ಅವರ ಪಯಣದಲ್ಲಿ.